ಒಂದು ಕುಟುಂಬ ಮೂರ್ ಟೆನ್ಷನ್. ನಾನು ಹೇಳ್ತಾ ಇರೋದು ಪ್ರಜ್ವಲ್ ರೇವಣ್ಣ ಅವರ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾಳೆ ಈ ಕುಟುಂಬಕ್ಕೆ ಒಂದ್ ರೀತಿಯಲ್ಲಿ ಹೈ ಟೆನ್ಷನ್ ದಿನ. ಇಡೀ ಕುಟುಂಬದ ಸದಸ್ಯರು ಅಂದ್ರೆ ರೇವಣ್ಣ, ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ ಮೂವರಿಗೂ ಕೂಡ ನಾಳೆ ಅತ್ಯಂತ ಪ್ರಮುಖ ದಿನ. ನಾಳೆಯೇ ಮೂವರ ಜಾಮೀನು ಅರ್ಜಿ, ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ನಾಳೆ ಭವಾನಿ ರೇವಣ್ಣ ಅವರ ಬೇಲ್ ಭವಿಷ್ಯ, ಹಾಗೆ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೋರ್ಟ್ನಲ್ಲಿ ಪ್ರೊಸೀಡಿಂಗ್. ಇತ್ತ ಪ್ರಜ್ವಲ್ ರೇವಣ್ಣ ಅವರು ಕೂಡ ಸಲ್ಲಿಸಿರುವಂತಹ ಜಾಮೀನು ಅರ್ಜಿ 31ನೇ ತಾರೀಕು ಅದನ್ನು ಕೈಗೆತ್ಕೊಳ್ತೀವಿ ಅಂತ ಹೇಳಿ ನಿನ್ನೆ ರಾತ್ರಿ ಸಲ್ಲಿಸಿರುವ ಅರ್ಜಿ ಇದು. 31ನೇ ತಾರೀಕು ಇದರ ಹಿಯರಿಂಗ್ ಮಾಡ್ತೀವಿ ಅಂತ ಹೇಳಿ ಕೋರ್ಟ್ ತಿಳಿಸಿದೆ. ಹೀಗಾಗಿ ಮೂವರ ತಂದೆ, ತಾಯಿ, ಮಗ ಈ ಮೂವರ ಭವಿಷ್ಯ ಕೂಡ ನಾಳೆ ಕೋರ್ಟ್ನಲ್ಲಿ ನಿರ್ಧಾರವಾಗುತ್ತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕುಶವಂತ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಶವಂತ್, ಒಂದ್ ಕಡೆ ಇಡೀ ದಿನ ಹಾಸನದಲ್ಲಿ ಪ್ರತಿಭಟನೆಗಳು ನಡೆದಿದೆ, ಬಂಧಿಸಬೇಕು, ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಬೇಕು ಅಂತ ಹೇಳಿ. ಆದ್ರೆ ಮೂವರೂ ಕೂಡ ನಿರೀಕ್ಷಣಾ ಜಾಮೀನುಗಳನ್ನ ಅರ್ಜಿಯನ್ನು ಹಾಕೊಂಡಿರೋದ್ರಿಂದ ನಾಳೆ ಏನಾಗಬಹುದು ಅನ್ನೋ ಸಹಜ ಕುತೂಹಲ. ಈಗಾಗಲೇ ಮೂವರು ಕೂಡ ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಇನ್ನೊಂದ್ ಕಡೆ ಭವಾನಿ ರೇವಣ್ಣ ಕೂಡ, ಆದ್ರೆ ಪ್ರಜ್ವಲ್ ಕೂಡ. ಆದ್ರೆ ಪ್ರಜ್ವಲ್ ಇವತ್ತು ರಾತ್ರಿ ಇಷ್ಟು ದಿನ ಕಣ್ಮರೆ ಆಗಿದ್ರು. ಸೊ ಈಗ ಅವ್ರು ಬರ್ಲೇಬೇಕು ಅನ್ನುವ ಒತ್ತಡ ಇತ್ತು ಮತ್ತು ಬರ್ಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಕೂಡ ನಿರ್ಮಾಣ ಆಯ್ತು. ಹೀಗಾಗಿ ಅವರು ಇವತ್ತು ರಾತ್ರಿ ಭಾರತಕ್ಕೆ ಬರ್ತಾ ಇರುವಂತದ್ದು ಅನ್ನೋ ಮಾಹಿತಿ. ಆದ್ರೆ ಇನ್ನೊಂದ್ ಕಡೆ ಅವರ ನಿರೀಕ್ಷಣಾ ಜಾಮೀನು ಹಾಕಿದ್ರು ಕೂಡ ಪ್ರಕರಣದ ಸ್ಥಿತಿ ಗಂಭೀರತೆ ಇರುವಂತ ಕಾರಣದಲ್ಲಿ ಬಹುತೇಕ ಅವರಿಗೆ ಸಿಗುತ್ತೋ ಇಲ್ವೋ ಅನ್ನುವಂಥದ್ದನ್ನ ಕೋರ್ಟ್ ತೀರ್ಮಾನ ಮಾಡಬೇಕಾಗಿರೋ. ಜೊತೆಗೆ ಇವತ್ತು ಬೆಳಿಗ್ಗೆಯಿಂದ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಂಜೆ ತನಕ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಾಗೆ ಈಗ ಸಂಜೆ ಡಿಸಿ ಕಚೇರಿಗೆ ಒಂದು ಮನವಿಯನ್ನ ಕೂಡ ಸಲ್ಲಿಸಿದ್ರು. ಈ ವಿಚಾರದಲ್ಲಿ ಕಠಿಣ ಕ್ರಮ ಆಗ್ಬೇಕು ಅಂತ. ಮತ್ತೊಂದು ಕಡೆ ಇದೇ ಪ್ರಕರಣದಲ್ಲಿ ಪೆನ್ಡ್ರೈವ್ ಪ್ರಕರಣದಲ್ಲಿ ಏನು ದೃಶ್ಯಗಳನ್ನ ವೈರಲ್ ಮಾಡಿದ್ರು ಅಂತ ಪ್ರೀತಮ್ ಗೌಡರ ಆಪ್ತವಲಯದಲ್ಲಿ ಕಾಣಿಸಿಕೊಂಡಿದ್ದಂತಹ ಯುವಕರಾದ ಲಿಖಿತ್ ಮತ್ತು ಚೇತನ್, ಯಲ್ಗುಂದ ಚೇತನ್ ಇವರು ಮೇ 12ನೇ ತಾರೀಕು ಬಂಧನವಾಗಿದ್ರು. ಆದ್ರೆ ಅವರಿಬ್ಬರಿಗೂ ಕೂಡ ಇವತ್ತು ಬೇಲ್ ಸಿಕ್ಕಿರುವಂತದ್ದು. ಹಾಸನ ನ್ಯಾಯಾಲಯ ಈ ಇಬ್ಬರು ಆರೋಪಿಗಳಿಗೂ ಕೂಡ ಈಗ ನ್ಯಾಯಾಂಗ ಬಂಧನದಲ್ಲಿ ಇದ್ರು. ಇವತ್ತು ಅವರಿಗೆ ಬೇಲ್ ಸಿಕ್ಕಿರುವಂತದ್ದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಈಗ ರೇವಣ್ಣ, ಪ್ರಜ್ವಲ್ ರೇವಣ್ಣ ಇರ್ಬೋದು, ಭವಾನಿ ರೇವಣ್ಣ ಇರ್ಬೋದು, ಇವರಿಗೆ ಸಂಬಂಧಪಟ್ಟ ದೂರುಗಳು ಕೂಡ ಈಗ ವಿಚಾರಣೆ ಹಂತದಲ್ಲಿ ಇರೋದು ಮತ್ತು ವಿಚಾರಣೆ ಆಗ್ಲಿಕ್ಕಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ನೋಡಿದ್ರೆ ಈ ಎಲ್ಲಾ ಪ್ರಕರಣವು ಸದ್ಯಕ್ಕೆ ಅಂತ್ಯಗೊಳ್ಳುವಂತ ಯಾವುದೇ ಲಕ್ಷಣ ಇಲ್ಲ ಮತ್ತು ಇದನ್ನ SIT ಮತ್ತು ತನಿಖೆ ಯಾವ ಹಾದಿಯಲ್ಲಿ ಹೋಗುತ್ತೆ ಅನ್ನೋದ್ರ ಮೇಲೂ ಕೂಡ ಇಡೀ ಪ್ರಕರಣ ಅವಲಂಬಿತ ಆಗಿದೆ ಅಂತ ಹೇಳ್ಬೋದಾಗಿದೆ. ಸ್ಮಿತಾ. ರೈಟ್, ಧನ್ಯವಾದ ಕುಶವಂತ್ ಮಾಹಿತಿಗಾಗಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.